ಪ್ರತಿದಿನದ ಹಾಗೆ ನಾನು ಇಂದು ಕೂಡ ಸುಸ್ತಾಗಿ ಬೇಜಾರಿನಿಂದ ಆಫೀಸ್ನಿಂದ ಮನೆಗೆ ಬಂದಿದ್ದೇ ತಡ. ನನ್ನ ದೃಷ್ಟಿಯು ಅಡುಗೆ ಮನೆಯಿಂದ ಹೊರಗೆ ಬರುತ್ತಿದ್ದ ನನ್ನ ಹೆಂಡತಿಯ ಮೇಲೆ ಹೋಯಿತು. ಅವಳನ್ನು ನೋಡಿದರೆ ತುಂಬಾ ಸಿಡುಕಿನಲ್ಲಿ ಇರುವ ಹಾಗೆ ಕಾಣುತ್ತಿದ್ದಳು. ಅವಳ ಬೇಜಾರಿನ ಹಾಗೂ ಸಿಟ್ಟಿನ ಮುಖ ನೋಡಿಯೇ ನಾನು ಖಂಡಿತವಾಗಿ ಏನೋ ವಿಷಯವಿದೆ ಮತ್ತು ಅದಕ್ಕಾಗಿ ಅವಳು ಇಷ್ಟು ಕೋಪದಲ್ಲಿ ಇರಬಹುದು ಅಂತ ಭಾವಿಸಿದೆ. ನಾನು ಕೈಕಾಲು ಮುಖ ತೊಳೆದುಕೊಂಡು ಟವೆಲ್ ಕೊಡಲು ಅವಳನ್ನು ಕೇಳಿದಾಗ ಅವಳು ಏನು ಮಾತನಾಡದೆ ಸುಮ್ಮನೆ ಟವೆಲ್ ತಂದು ನನಗೆ ಕೊಟ್ಟಳು. ನಾನು ಅವಳ ಭುಜದ ಮೇಲೆ ಕೈ ಇಟ್ಟು, ಏನ್ ಸೌಮ್ಯ ಶ್ರೀಮತಿ, ಏನ್ ವಿಷಯ? ಹಿಂದೇಕೋ ನೀನು ಕೋಪದಲ್ಲಿ ಇರುವ ಹಾಗೆ ಕಾಣುತ್ತಿದ್ದೀಯಾ ಅಂತ ಕೇಳಿದೆ. ಅದಕ್ಕೆ ಅವಳು ನನ್ನನ್ನು ತಿಂದು ಬಿಡುವ ಹಾಗೆ ಸಿಟ್ಟು ಕಣ್ಣಿನಲ್ಲಿ ನೋಡುತ್ತಾ, ನಿಮಗೇನಾಗಬೇಕು? ಟ್ಯೂಷನ್ ಫೀಸ್ ಕೊಡದಿದ್ದಕ್ಕೆ ಮಗಳಿಗೆ ಅಸಹ್ಯ ಮಾಡಿ ಹೊರಗೆ ಹಾಕಿದರೇನು? ಮಗನಿಗೆ ಸ್ಕೂಲ್ ಯೂನಿಫಾರ್ಮ್ ಜೊತೆಗೆ ಅವನ ಸ್ಪೋರ್ಟ್ಸ್ ಶೂ ಕೊಡಿಸದಿದ್ದಕ್ಕೆ ಅವನನ್ನು ಫುಟ್ಬಾಲ್ ಟೀಮ್ಗೆ ಸೇರಿಸಿಕೊಳ್ಳದಿದ್ದರೇನು? ನಿಮಗೇನಾಗಬೇಕು? ಬೆಳಿಗ್ಗೆ 9 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆಗೆ ಬರುವುದು, ಆಮೇಲೆ ಉಂಡು ತಿಂದು ಹಾಸಿಗೆ ಹೊದ್ದು ಮಲಗಿದರಾಯಿತು. ಇದರ ಹೊರತಾಗಿ ಮತ್ಯಾವುದರ ಚಿಂತೆಯೂ ನಿಮಗಿಲ್ಲ. ನನ್ನ ಕಾಳಜಿಯಂತೂ ಮೊದಲೇ ಇಲ್ಲ. ಹಿಂದಿನ ತಿಂಗಳೇ ಸರಿಯಾಗಿ ಚಿಕಿತ್ಸೆ ತೆಗೆದುಕೊಳ್ಳಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಇಲ್ಲದಿದ್ದರೆ ಅನಾರೋಗ್ಯವು ತನ್ನ ಹತ್ತನ್ನು ಮೀರಿ ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ. ಯಾವಾಗಲಾದರೂ ಗಮನವಿಟ್ಟು ನೀವು ನನ್ನ ಮುಖವನ್ನು ನೋಡಿದ್ದೀರಾ? ಮುಖದಲ್ಲಿ ಸುಕ್ಕುಗಳು, ಅರೆ ವಯಸ್ಸಿನಲ್ಲಿ ಬೆಳ್ಳಗಾಗುತ್ತಿರುವ ಕೂದಲು, ಹರೆಯದಲ್ಲಿಯೇ ಮುದುಕಿಯ ಹಾಗೆ ಕಾಣುತ್ತಿದ್ದೇನೆ. ನನ್ನ ಹಣೆ ಬರಕ್ಕೆ 1 ರೂಪಾಯಿ ಕಿಮ್ಮತ್ತಿನ ಔಷಧಿಯೂ ದೊರಕುತ್ತಿಲ್ಲ. ಅದೆಲ್ಲ ಹೋಗಲಿ, ಬೇಸಿಗೆಯ ಜಳದಲ್ಲಿ ನನ್ನ ಮಕ್ಕಳು ಬೆವರಿನಿಂದ ತೊಯ್ದು ಹೋಗುತ್ತಾರೆ, ಜಳದಲ್ಲಿ ಒದ್ದಾಡುತ್ತಾರೆ. ಒಂದು ಹಳೆಯ ಕೂಲರ್ ತೆಗೆದುಕೊಳ್ಳುವ ತಾಕತ್ತು ನಿಮಗೆ ಆಗುತ್ತಿಲ್ಲ ಅಂತ ಸೌಮ್ಯ ಒಂದೇ ಸಮನೆ ಹೇಳುವಾಗ ನಾನು ಬೆಡ್ ಮೇಲೆ ತಲೆ ಕೆಳಗೆ ಮಾಡಿಕೊಂಡು ಕುಳಿತು ನನ್ನ ಅಸಹಾಯಕತೆಗೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೆ. ಹೆಂಡತಿ ಮಕ್ಕಳ ಪಾಲನೆ ಪೋಷಣೆ ಮತ್ತು ಅವರ ಅವಶ್ಯಕತೆಗಳನ್ನು ಪೂರೈಸುವುದು ನನ್ನ ಕರ್ತವ್ಯ ಆಗಿದೆ. ಆದರೆ ನಾನೇನು ಮಾಡಲಿ? ಇದು ನನ್ನ ಕೆಟ್ಟ ಹಣೆಯ ಬರವೇ ಆಗಿದೆ. ಹೇಳಲಿಕ್ಕೆ ಮಾತ್ರ ನಮ್ಮದು ಪ್ರಗತಿ ಆಗುತ್ತಿರುವ ದೇಶವಾಗಿದೆ. ಜನರು ಕೂಡ ಸಂತೋಷದಲ್ಲಿದ್ದಾರೆ. ಆದರೆ ಹೆಚ್ಚುತ್ತಿರುವ ಹಣದುಬ್ಬರ ಮತ್ತು ನಿರುದ್ಯೋಗ ಸಮಸ್ಯೆಯಿಂದ ನಾನು ದಿನದಿಂದ ದಿನಕ್ಕೆ ಅಗತ್ಯತೆಗಳ ಹೊರೆಯಲ್ಲಿ ಸಮಾಧಿಯಾಗುತ್ತಿದ್ದೇನೆ ಅಂತ ಯಾರಿಗೆ ಹೇಳಲಿ? ಹೇಗೆ ಹೇಳಲಿ? ವಿದ್ಯುತ್ ಬಿಲ್ನಿಂದ ಹಿಡಿದು ಮನೆಯ ರೇಷನ್ ಮತ್ತು ಕುಡಿಯುವ ನೀರಿನ ದರವು ಗಗನಕ್ಕೇರಿದೆ. ಮತ್ತು ಸಂಬಳ ಹೆಚ್ಚಿಸಲು ಹೇಳಿದರೆ ಕೆಲಸದ ಮೇಲೆ ಧಮಕಿ ಸಿಗುತ್ತದೆ. ನಿನ್ನ ನೌಕರಿ ಯಾವಾಗಲಾದರೂ ಹೋಗಬಹುದು ಮತ್ತು ಆಫೀಸಿನಲ್ಲಿ ನಿನಗೆ ಹೆಚ್ಚಿನ ಕೆಲಸವಿಲ್ಲ ಅಂತ. ಅದಕ್ಕಾಗಿ ಅದೇ ಹಳೆಯ ಸಂಬಳದಲ್ಲಿಯೇ ದುಡಿಯುವುದನ್ನು ಬಿಟ್ಟರೆ ಗತಿ ಇಲ್ಲ. ಇಂಥದರಲ್ಲಿ ನಾನೇನು ಮಾಡಲಿ? ಹೀಗೆ ನಾನು ಕುಳಿತು ನನ್ನ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ ಬೇಜಾರಾಗುತ್ತಿದ್ದೆ. ಅಷ್ಟರಲ್ಲಿ ಮನೆಯ ಮುಂದೆ ಯಾರೋ ಬಂದಿರುವ ಅನುಮಾನ ಆಯಿತು. ಮಕ್ಕಳು ಹೋಗಿ ಗೇಟ್ ತೆರೆದು ನೋಡಿದಾಗ ಅವರು ನನ್ನ ತಂದೆ ಆಗಿದ್ದರು. ಊರಿನಿಂದ ಬಂದಿದ್ದ ತಮ್ಮ ಅಜ್ಜನನ್ನ ಕಂಡು ಮಕ್ಕಳು ಖುಷಿಯಿಂದ ಕುಣಿದಾಡಿದರು. ಆದರೆ ನನ್ನ ಉಸಿರಾಟ ಜೋರಾಯಿತು. ನನ್ನ ಪತ್ನಿ ನನ್ನನ್ನ ಮತ್ತೊಮ್ಮೆ ಯಾವ ರೀತಿ ನೋಡಿದಳು ಅಂದರೆ, ಈಗ ನಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳಬೇಕು ಅಂದರೆ ನಾವೀಗ ಕಿಡ್ನಿ ಅಥವಾ ಕಣ್ಣುಗಳನ್ನು ಅಡವಿಡಬೇಕಾಗಿತ್ತು. ಈಗ ಇಂತಹ ಪರಿಸ್ಥಿತಿಯಲ್ಲಿ ಅಚಾನಕ್ಕಾಗಿ ಮಾವ ಮನೆಗೆ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ಯಾವುದೋ ಹಣದ ಸಮಸ್ಯೆಯನ್ನ ತಂದಿರಬಹುದು ಅನ್ನುವ ದೃಷ್ಟಿ ಅವಳದಾಗಿತ್ತು. ನಾನು ಒಮ್ಮೆ ಕಣ್ಣು ತಪ್ಪಿಸಿ ಸೌಮ್ಯಾಳ ಕಡೆಗೆ ನೋಡಿದೆ. ಆದರೆ ನಾನು ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕಾಗಿ ನಾನೇ ಖುದ್ದಾಗಿ ಎದ್ದು ಅಪ್ಪನ ಹತ್ತಿರ ಹೋದೆ. ಅವರ ಕಣ್ಣಿನಿಂದಲೂ ನನ್ನ ದೃಷ್ಟಿಯನ್ನ ತಪ್ಪಿಸಿಕೊಳ್ಳುತ್ತಾ ಅವರ ಪಾದ ಮುಟ್ಟಿ ನಮಸ್ಕರಿಸಿದೆ ಮತ್ತು ಒಳಗೆ ಕರೆದುಕೊಂಡು ಬಂದು ಕೂರಿಸಿದೆ. ಸೌಮ್ಯಾಳು ಕೂಡ ಅವರ ಕಾಲನ್ನು ನಮಸ್ಕರಿಸಿ ಊಟಕ್ಕೆ ಬರಲು ಹೇಳಿ ಅವಳು ಅಡಿಗೆ ಮನೆಗೆ ಹೋದಳು. ಈಗ ನಾನು ಮತ್ತಷ್ಟು ಸಂಕಟ ಅನುಭವಿಸುತ್ತಿದ್ದೆ. ಸೌಮ್ಯ ಏನೋ ಮುಖ ತೋರಿಸಿ ಅಡಿಗೆ ಮನೆಗೆ ಹೋಗಿದ್ದಳು. ಅಪ್ಪಾಜಿ ಹಣ ಕೊಡು ಅಂತ ಎಲ್ಲಿ ಕೇಳುತ್ತಾರೋ ಅನ್ನುವ ಹೆದರಿಕೆ ನನಗೆ ಆಗುತ್ತಿತ್ತು. ಅದಕ್ಕಾಗಿ ನಾನು ಅವಸರದಿಂದ ಮಕ್ಕಳನ್ನು ಕರೆದು ಅವರ ಹತ್ತಿರ ಕೂರಿಸಿ ನಾನು ಕೂಡ ಅಡಿಗೆ ಮನೆಗೆ ಹೋಗಿ ಸೇರಿಕೊಂಡೆ. ಹಾಗೆ ಹೋಗುವುದನ್ನು ಅಪ್ಪಾಜಿಯು ನೋಡುತ್ತಿದ್ದರು. ನಾನು ಅಡಿಗೆ ಮನೆಗೆ ಬರುತ್ತಲೇ ಸೌಮ್ಯಾಳು ಗುಣಗುಣುತ್ತಾ, ಮಾವನವರು ಖಂಡಿತವಾಗಿ ಹಣ ಸಹಾಯದ ನಿರೀಕ್ಷೆ ಇಟ್ಟುಕೊಂಡು ಬಂದಿರಬಹುದು. ಇಂಥ ಸಮಯದಲ್ಲಿ ಅವರಿಗೆ ನಾವೇ ನೆನಪಾಗುತ್ತೇವೆ. ದೊಡ್ಡ ಸಾಹೇಬ್ರಿಗೆ ಯಾರೂ ನೆನೆಸುವುದಿಲ್ಲ. ಏನಾದರೂ ಕೊಡುವುದು ಇದ್ದರೆ ಮಾತ್ರ ಅವರು ನೆನಪಿಗೆ ಬರುತ್ತಾರೆ. ಏನಾದರೂ ಅವಶ್ಯಕತೆ ಇದ್ದರೆ ಅಥವಾ ಏನಾದರೂ ಬೇಕಾಗಿದ್ದರೆ ಮಾತ್ರ ಎಲ್ಲರೂ ನಮ್ಮಲ್ಲಿ ಬರುತ್ತಾರೆ ಅಂತ ಹೇಳುತ್ತಿದ್ದಳು. ಅಷ್ಟಕ್ಕೂ ಸೌಮ್ಯ ಇಂತಹ ಶಬ್ದಗಳನ್ನ ಯಾವತ್ತಿಗೂ ಆಡುತ್ತಿರಲಿಲ್ಲ. ಆದರೆ ಈ ಬಾರಿ ಮನೆಯ ಆರ್ಥಿಕ ಪರಿಸ್ಥಿತಿಯು
ಯಾವ ಮಟ್ಟಕ್ಕೆ ಕೆಟ್ಟು ಹೋಗಿತ್ತು ಅಂದರೆ ಅವಳು ಸಾಯಬೇಕು ಅಂತ ವಿಷ ಖರೀದಿ ಮಾಡಬೇಕು ಅಂದುಕೊಂಡರೂ ಅದಕ್ಕಾಗಿ ಹಣ ಹೊಂದಿಸುವುದು ತುಂಬಾ ಕಠಿಣ ಆಗಿತ್ತು. ಒಂದು ಕಡೆಯಿಂದ ಸತತವಾಗಿ ಸೌಮ್ಯ ಹೇಳುತ್ತಲೇ ಇದ್ದಳು, ಇನ್ನೊಂದು ಕಡೆಗೆ ಏನು ಮಾಡಲು ಅಸಹಾಯಕನಾಗಿ ನಾನು ನಿಂತಿದ್ದೆ. ಕೊನೆಗೆ ಸೌಮ್ಯಳಿಗೆ ಸುಮ್ಮನಿಲ್ಲು ತಿಳಿಸಿ ಹೇಳುತ್ತಾ, ನೀನೀಗ ಶಾಂತವಾಗಿರು, ನಾನೇನಾದರೂ ಮಾಡಿ ನಾಳೆ ನಿನಗೆ ಔಷಧಿ ಮತ್ತು ಮಕ್ಕಳ ಅವಶ್ಯಕತೆಗಳ ಸಾಮಾನುಗಳನ್ನು ತರುತ್ತೇನೆ. ಆದರೆ ಈಗ ಅಪ್ಪಾಜಿ ಎದುರು ಮರ್ಯಾದೆಯಿಂದ ಇರು. ಅವರ ಎದುರು ಜಗಳ ಮಾಡುವುದು ಅಂದರೆ ನಮ್ಮ ಮರ್ಯಾದೆಯನ್ನ ನಾವೇ ತೆಗೆದುಕೊಂಡ ಹಾಗೆ ಆಗುತ್ತದೆ ಅಂತ ಹೇಳಿದೆ. ಸೌಮ್ಯ ತಿಳುವಳಿಕೆಯ ಮಹಿಳೆಯಾಗಿದ್ದಳು. ಆದರೆ ಈ ಸಮಯದಲ್ಲಿ ನಮ್ಮ ಕೆಟ್ಟ ಆರ್ಥಿಕ ಪರಿಸ್ಥಿತಿಯ ಜ್ವರ ಅವಳ ನೆತ್ತಿಗೇರಿತ್ತು. ಅದಕ್ಕಾಗಿ ಅವಳು ಸಂಯಮವನ್ನ ಕಳೆದುಕೊಂಡಿದ್ದಳು. ನಾನು ಅಷ್ಟು ತಿಳಿಸಿ ಹೇಳಿದರೂ ಅವಳು ಮತ್ತೆ, ಆದರೆ ಮಾವನವರು ಹಣಕ್ಕೆ ಬೇಡಿಕೆ ಇಟ್ಟರೆ ಎಲ್ಲಿಂದ ತಂದು ಕೊಡುತ್ತೀರಿ? ಭಿಕ್ಷೆ ಬೇಡಿ ತರುತ್ತೀರೋ ಅಥವಾ ನಿಮ್ಮನ್ನು ನೀವು ಅಡವು ಇಟ್ಟು ತರುತ್ತೀರೋ ಅಂತ ಕೇಳಿದಳು. ನಾನೇನಾದರೂ ಮಾಡುತ್ತೇನೋ ಬಿಡುತ್ತೇನೋ ಅದನ್ನ ಯೋಚಿಸುವುದು ನನಗೆ ಬಿಟ್ಟಿದ್ದು. ಈಗ ನೀನು ಸ್ವಲ್ಪ ಶಾಂತಿಯಿಂದ ಇರು ಅಂತ ಹೇಳಿದೆ. ಆಗ ಸೌಮ್ಯ ಸುಮ್ಮನಾಗಿ ನಮ್ಮೆಲ್ಲರಿಗೂ ಅಡಿಗೆ ಮಾಡಲು ನಿಂತಳು. ಅಪ್ಪಾಜಿ ಮತ್ತು ಮಕ್ಕಳು ಊಟ ಮಾಡಲು ಕುಳಿತರು. ಊಟ ಮಾಡುವಾಗ ಅಪ್ಪಾಜಿ ನನ್ನನ್ನೇ ದೃಷ್ಟಿಸಿ ನೋಡಿ ನನ್ನನ್ನ ಕರೆದು ತಮ್ಮ ಬಳಿ ಕುಳಿತುಕೊಳ್ಳುವಂತೆ ಹೇಳಿದರು. ಅಪ್ಪಾಜಿ ಹಣದ ಬೇಡಿಕೆ ಇಡುತ್ತಾರೇನೋ ಅಂತ ನನ್ನ ಉಸಿರಾಟ ಮತ್ತು ಹೃದಯ ಬಡಿತ ಎರಡೂ ಒಮ್ಮೆಲೆ ಜೋರಾಗತೊಡಗಿತು. ಏಕೆಂದರೆ ಈಗ ನನ್ನ ಹತ್ತಿರ ಕೊಡಬೇಕು ಅಂದರೆ ಕೇವಲ ಸಮಯವಷ್ಟೇ ಇದ್ದಿತ್ತು. ಅದರ ಹೊರತಾಗಿ ವಚನ ಕೊಡುವಷ್ಟು ಹಿಮ್ಮತ್ತು ಕೂಡ ಇರಲಿಲ್ಲ. ಆಗ ಅಪ್ಪಾಜಿಯು, ನೋಡು, ಈಗ ಊರಲ್ಲಿ ಬಹಳಷ್ಟು ಕೆಲಸಗಳು ಇವೆ. ಹೊಲದ ಎಲ್ಲಾ ಕೆಲಸಗಳನ್ನ ನೋಡಿಕೊಳ್ಳಬೇಕು. ಅದಕ್ಕಾಗಿ ನಾನು ಇಂದಿನ ಗಾಡಿಗೆ ಮರಳಿ ಊರಿಗೆ ಹೋಗಬೇಕಾಗುತ್ತದೆ. ನಾನಿಲ್ಲಿ ಉಳಿದುಕೊಳ್ಳಲು ಆಗುವುದಿಲ್ಲ. ನಿನ್ನ ತಾಯಿಗೆ ನಿನ್ನದೇ ಚಿಂತೆಯಾಗಿದೆ. ಕಳೆದ ಕೆಲವು ತಿಂಗಳಿಂದ ನೀನು ಸರಿಯಾಗಿ ಫೋನ್ ಸಹ ಮಾಡುತ್ತಿಲ್ಲ. ನಾವಾಗಲೇ ಫೋನ್ ಮಾಡಿದರೆ ನೀನು ಬಹಳ ಕಡಿಮೆ ಮಾತನಾಡುತ್ತೀಯ. ನಿನಗೆ ಏನಾದರೂ ತೊಂದರೆ ಇದ್ದಾಗ ಮಾತ್ರ ನೀನು ಹೀಗೆ ಮಾಡುತ್ತಿ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಇದು ನಿನ್ನ ಬಾಲ್ಯದಿಂದಲೇ ರೂಢಿಯಾಗಿದೆ. ಅದಕ್ಕಾಗಿ ನಿನ್ನ ತಾಯಿ ಬಲವಂತ ಮಾಡಿ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾಳೆ. ನಿಜ ಹೇಳಬೇಕು ಅಂದರೆ ನನಗೂ ಕೂಡ ಮೊಮ್ಮಕ್ಕಳ ನೆನಪು ಬಹಳ ಬರುತ್ತಿತ್ತು. ಅದಕ್ಕೆ ಇಲ್ಲಿಗೆ ಬಂದು ಬಿಟ್ಟೆ ಅಂತ ಹೇಳಿದರು. ಇದುವರೆಗೂ ಎಲ್ಲ ಸರಿಯಾಗಿತ್ತು. ಅಪ್ಪಾಜಿ ಮುಂದೇನು ಹೇಳುತ್ತಾರೋ ಅಂತ ಮುಂದಿನ ಮಾತನ್ನು ಕೇಳಲು ನಾನು ಹೃದಯವನ್ನು ಭಾರ ಮಾಡಿಕೊಂಡು ಕುಳಿತಿದ್ದೆ. ನಾನು ಸೌಮ್ಯಳ ಕಡೆಗೆ ದೃಷ್ಟಿ ಹಾಯಿಸಿದಾಗ ಅವಳು ಅಡಿಗೆ ಮನೆಯ ಬಾಗಿಲ ಸಂದಿಯಿಂದ ಇಣುಕಿ ನೋಡುತ್ತಿದ್ದಳು ಮತ್ತು ಅಪ್ಪಾಜಿ ಮುಂದೆ ಏನು ಹೇಳುತ್ತಾರೋ ಅಂತ ಅದನ್ನು ಕೇಳಲು ಉತ್ಸುಕಳಾಗಿ ನಿಂತಿದ್ದಳು. ಆದರೆ ಅಪ್ಪಾಜಿ ಮುಂದೆ ಏನು ಹೇಳದೆ ಊಟ ಮುಗಿಸಿ ಕೈ ಬಾಯಿ ತೊಳೆದುಕೊಂಡರು ಮತ್ತು ಅಚಾನಕ್ಕಾಗಿ ಅವರು ತಮ್ಮ ಒಳಂಗಿಯ ಒಳಗೆ ಕೈ ಹಾಕಿ ಒಂದು 500 ರೂಪಾಯಿಯ ಕಟ್ಟನ್ನ ತೆಗೆದು ನನಗೆ ಕೊಡಲು ಕೈ ಚಾಚಿದರು. ಅದನ್ನ ನೋಡಿ ನಾನು ಬೆಚ್ಚಿ ಬಿದ್ದೆ. ಒಂದು ಕ್ಷಣ ನಾನು ದಿಕ್ಕು ತೋಚದೆ ಸುಮ್ಮನೆ ನಿಂತಿದ್ದೆ. ನನಗೇನು ಇದು ಕನಸೋ ನನಸೋ ತಿಳಿಯದಾಗಿತ್ತು. ನಾನು ಹಾಗೆ ಹೌಹಾರಿ ನಿಂತಿದ್ದನ್ನ ನೋಡಿ ಅಪ್ಪಾಜಿ, ಅರೆ ಹಿಡಿಯಪ್ಪ, ನಾವು ಕೊಡುವ ಆಶೀರ್ವಾದವನ್ನ ತೆಗೆದುಕೊಳ್ಳದಿರುವಷ್ಟು ನೀನೇನು ದೊಡ್ಡವನಾಗಿಲ್ಲ. ಅಷ್ಟಕ್ಕೂ ಈ ಸಲ ಒಳ್ಳೆಯ ಬೆಳೆ ಬಂದಿದೆ, ಒಳ್ಳೆಯ ಬೆಲೆಯೂ ಸಿಕ್ಕಿದೆ. ಅದಕ್ಕಾಗಿ ಈಗ ನಮಗೆ ಯಾವ ತೊಂದರೆಯೂ ಇಲ್ಲ ಅಂತ ಹೇಳಿ ಮತ್ತೆ ಸೌಮ್ಯಳ ಕಡೆಗೆ ತೋರಿಸುತ್ತಾ, ಸೊಸೆ ಹಾಗೂ ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡಿಕೊ. ಸೊಸೆ ಎಷ್ಟು ಸೊರಗಿದ್ದಾಳೆ ನೋಡು, ಮತ್ತು ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊ ಅಂತ ಹೇಳುತ್ತಾ ಅವರು ಬಲವಂತವಾಗಿ ಹಣದ ಕಂತೆಯನ್ನೇ ನನ್ನ ಕೈಗೆ ಇರಿಸಿದರು. ಇದನ್ನ ನೋಡಿ ನನ್ನ ಕಣ್ಣುಗಳು ತುಂಬಿ ಬಂದವು ಮತ್ತು ಬಾಲ್ಯದ ಆ ದಿನಗಳ ನೆನಪು ಬಂದಿತು. ನಾವು ಸಣ್ಣವರಿದ್ದಾಗ ಸ್ಕೂಲ್ಗೆ ಹೋಗುವಾಗ ಕೈ ಚಾಚಿದರೆ ಅಪ್ಪಾಜಿ 4ನೆಯನ್ನು ಹೀಗೆಯೇ ನಮ್ಮ ಕೈಗೆ ಇಡುತ್ತಿದ್ದರು. ಆದರೆ ಒಂದೇ ವ್ಯತ್ಯಾಸವೇನೆಂದರೆ ಆಗ ಯಾವ ನಾಚಿಕೆಯೂ ಇಲ್ಲದೆ, ಮುಖ ಕಣ್ಣುಗಳನ್ನು ಕೆಳಕ್ಕೆ ಇರದೆ ಪ್ರೀತಿ ಮತ್ತು ಮುದ್ದಿನಿಂದ ಮೇಲಕ್ಕೆ ನೋಡುತ್ತಿದ್ದೆವು. ಸದ್ಯ ಸೌಮ್ಯ ಮತ್ತು ನಾನು ಇಬ್ಬರು ತಪ್ಪು ತಿಳುವಳಿಕೆಯಲ್ಲಿ ಮುಳುಗಿದ್ದು ಸಾಬೀತಾಯಿತು. ಅದಕ್ಕಾಗಿ ನಮ್ಮ ಮೇಲೆ ನಾವೇ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೆವು. ಮಕ್ಕಳಿಗೆ ತಂದೆ ತಾಯಿ ಆದವರು ಭಾರ ಆಗಬಹುದು, ಆದರೆ ತಂದೆ ತಾಯಿಯರಿಗೆ ಮಕ್ಕಳು ಎಂದೂ ಭಾರ ಆಗುವುದಿಲ್ಲ ಅಂತ ನಾನು ನಿಜವಾಗ್ಲೂ ಯೋಚಿಸುತ್ತಿದ್ದೆ. ಮಕ್ಕಳಾದವರು ದೂರವೇ ಇರಲಿ ಸನಿಹವೇ ಇರಲಿ, ತಂದೆ ತಾಯಿಗಳು ಯಾವತ್ತಿಗೂ ಅವರ ಗಮನ ಇಡುತ್ತಾರೆ, ಅವರನ್ನು ಕಾಳಜಿ ಮಾಡುತ್ತಾರೆ ಅಂದುಕೊಂಡೆ. ಸ್ನೇಹಿತರೆ, ರೈತ ತಂದೆ ಹಾಗೂ ಮಗನ ಈ ಕತೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.